ಹೆಲೋ ಸ್ನೇಹಿತರೆ, ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಬೇಕಾ? ಹಾಗಾದರೆ ಇವತ್ತಿನ ಟಿಪ್ಸ್ ತಪ್ಪದೆ ನೋಡಿ. ಕೂದಲಿನ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ತಿಳಿದಿರಬೇಕಾದ ರಹಸ್ಯ. ಮುಖ್ಯವಾಗಿ ಆರೋಗ್ಯಪೂರ್ಣ ಕೂದಲಿಗೆ ತೈಲ, ಜೀವನ ಮತ್ತು ಸ್ವಚ್ಛತೆ ಈ ಮೂರು ಅಂಶಗಳನ್ನು ಪಾಲಿಸಿದ್ದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುತವಾಗಿ ಬೆಳೆಯಲು ಸಾಧ್ಯ. ತಲೆ ಕೂದಲು ಉದುರಲು ಹಲವು ಕಾರಣಗಳುಂಟು. ಸತ್ವಪೂರ್ಣ ಆಹಾರದ ಕೊರತೆ, ತಾತ್ಕಾಲಿಕ ಅನಾರೋಗ್ಯ, ಗರ್ಭಧಾರಣೆ, ಬಾಣಂತಿಗೆ, ವಿಪರೀತ ಡಯೆಟ್, ಸೂಕ್ತ ಆರೈಕೆ ಕೊರತೆ ಇವೆಲ್ಲವೂ ಕಾರಣ. ಸ್ನೇಹಿತರೆ, ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಕೂದಲಿಗೆ ಜಿಡ್ಡು ದೊರಕುವುದು ಅವಶ್ಯಕ. ಇದನ್ನು ಒದಗಿಸಲು ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದಲೂ ಹಚ್ಚಿ ನಯವಾಗಿ ತಿಕ್ಕಬೇಕು. ಮರುದಿವಸ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು. ಹಸಿ ಕೂದಲನ್ನು ಬಾಚಬೇಡಿ, ಇದರಿಂದ ಕೂದಲು ತುಂಬಾ ಉದುರುತ್ತದೆ. ತೊಡಕುಗಳನ್ನು ಕೈಯಿಂದ ಬಿಡಿಸಿ. ಬಾಚಣಿಗೆ ಪ್ರತಿನಿತ್ಯ ಉಪಯೋಗಿಸುತ್ತೇವೆ. ಅದನ್ನು ಕೊನೆ ಪಕ್ಷ ವಾರಕ್ಕೆ ಒಂದು ಬಾರಿಯಾದರೂ ಸೋಪು, ಪೌಡರ್, ಟೂತ್ ಬ್ರಷ್ ಒಳಗೆ ಸ್ವಚ್ಛಗೊಳಿಸಬೇಕು. ಹೊಟ್ಟಿನ ಸಮಸ್ಯೆ ಇರುವವರು 2 ದಿನಕ್ಕೊಮ್ಮೆಯಾದರೂ ಬಾಚಣಿಗೆ ತೊಳೆಯಬೇಕು. 1 ಬಟ್ಟಲು ಹಾಲಿಗೆ 4 ಚಮಚ ಕೊಬ್ಬರಿ ಎಣ್ಣೆ ಬೇಯಿಸಿ ತಲೆಯ ಕೂದಲಿಗೆ ಹಚ್ಚಿ ಬಿಸಿಯಾದ ನೀರಿನಿಂದ ಅದ್ದಿದ ಟವಲನ್ನು ತಲೆಗೆ ಸುತ್ತಿ. ಈ ರೀತಿ 10-12 ಸಾರಿ ಬಿಸಿ ನೀರಿನ ಶಾಖ ಕೊಟ್ಟು ಅನಂತರ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಸೊಂಪಾಗಿ ಬೆಳೆಯುತ್ತದೆ. ಚಹಾ ಡಿಕಾಕ್ಷನ್ ಮಾಡಿ ಸೋಸಿ ಆರಿಸಿ ಅದರಲ್ಲಿ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ತೆಂಗಿನೆಣ್ಣೆ ಜೊತೆ ಕರಿಬೇವಿನ ಎಲೆಗಳನ್ನು ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಆರಿದ ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಮಸಾಜ್ ಮಾಡಿ. 2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಂಡರೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬರುವುದಲ್ಲದೆ ಹೊಳಪಿನಿಂದ ಕೂಡಿರುತ್ತದೆ. ಕರಿಬೇವಿನ ಒಣ ಎಲೆ ಚೂರುಗಳು, ಒಣ ನಿಂಬೆ ಸಿಪ್ಪೆಯ ಚೂರುಗಳು, ಶೀಗೆಕಾಯಿ, ಮೆತ್ತೆ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಟುಕೊಂಡು ಅದಕ್ಕೆ ಹಸಿರುಗಡಲೆ ಹಿಟ್ಟು ಸೇರಿಸಿ ಏರ್ ಟೈಟ್ ಡಬ್ಬದಲ್ಲಿ ಸಂಗ್ರಹಿಸಿಡಿ. ಶ್ಯಾಂಪುವಿನ ಬದಲು ಅದನ್ನು ಬಳಸಬಹುದು. ಕಡಲೆ ಹಿಟ್ಟು, ಮೊಸರು ಬೆರೆಸಿ ತಲೆ ಕೂದಲನ್ನು ತೊಳೆಯಿರಿ. ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತದೆ. ಅರ್ಧ ತೆಂಗಿನ ಹೋಳನ್ನು ತುರಿದುಕೊಂಡು ಮಿಕ್ಸಿಯಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಶೋಧಿಸಿ ಆ ಹಾಲನ್ನು ತಲೆ ಕೂದಲಿಗೆ ಚೆನ್ನಾಗಿ ಲೇಪಿಸಿ 1 ಗಂಟೆಯ ನಂತರ ಸ್ನಾನ ಮಾಡಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ತಲೆಗೆ ಚೆನ್ನಾಗಿ ಹುಳಿ ಮೊಸರು ಹಚ್ಚಿಕೊಳ್ಳಿ. ಫ್ರಿಜ್ಜಿನಲ್ಲಿ ಇಟ್ಟದ್ದು ಆಗಬಾರದು. ಮೊಸರು ಹಚ್ಚಿಕೊಂಡು ಆರಿದ ನಂತರ ಸ್ನಾನ ಮಾಡುವುದರಿಂದ ಕೂದಲು ಬೆಳೆಯುವುದು, ಹೊಟ್ಟು ನಿವಾರಣೆ, ಕೂದಲು ಹೊಳಪು ಬರುವುದು. 15 ದಿನಗಳಿಗೊಮ್ಮೆ ಹೀಗೆ ಮಾಡುತ್ತಾ ಇರಿ. ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆ ಆಗುವುದು, ಜೊತೆಗೆ ಆರೋಗ್ಯದಾಯಕವೂ ಹೌದು. ತಿಂಗಳಿಗೆ 1 ಬಾರಿ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಲೇಪಿಸಿ ಆರಿದ ನಂತರ ತಲೆ ತೊಳೆಯುವುದರಿಂದ ಕೂದಲಿಗೆ ರೇಷ್ಮೆ ಹೊಳಪು ದೊರಕುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ, ಜೊತೆಗೆ ಕೂದಲು ಬೆಳೆಯುತ್ತದೆ. 1 ಕಪ್ ಬಿಸಿ ನೀರಿನಲ್ಲಿ ಸ್ವಲ್ಪ ಮೆಹಂದಿ ಪುಡಿ, ನೆಲ್ಲಿಕಾಯಿ ಪುಡಿ, ಚಹದೆಲೆ, ಸ್ವಲ್ಪ ನಿಂಬೆ ರಸ, ರೋಸ್ ವಾಟರ್ ಬೆರೆಸಿ 6 ಗಂಟೆಗಳ ಕಾಲ ನೆನೆಹಾಕಲು ಬಿಟ್ಟು ಅದನ್ನು ಕೂದಲುಗಳಿಗೆ ತಿಕ್ಕಿಕೊಂಡು 2 ಗಂಟೆ ನಂತರ ಸ್ನಾನ ಮಾಡುವುದರಿಂದ ಕೂದಲು ಆರೋಗ್ಯವಾಗಿ ಇರುತ್ತದೆ. ಈ ರೀತಿ 15 ದಿನಗಳಿಗೊಮ್ಮೆ ಆದರೂ ಮಾಡಬೇಕು. 1 ಗ್ಲಾಸ್ ಬಿಸಿ ನೀರಿನಲ್ಲಿ 1 ಹಿಡಿಯಷ್ಟು ತುಳಸಿ ಎಲೆಗಳನ್ನು ಹಾಕಿ ಕುದಿಸಿರಿ. ಇದಕ್ಕೆ 2 ಚಮಚ ಚಹಾ ಸೊಪ್ಪನ್ನು ಹಾಕಿ ಪುನಃ ಕುದಿಸಿ ಶೋಧಿಸಿ ನಂತರ ಈ ರಸವನ್ನು ಕೂದಲಿಗೆ ಲೇಪಿಸಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಮಂದಾರದ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ತಲೆ ಸ್ನಾನ ಮಾಡಿದರೆ ಕೂದಲು ಉದುರುವುದಿಲ್ಲ. ವಾರಕ್ಕೆ 1 ಬಾರಿ ಆಲಿವ್ ಆಯಿಲ್ ಕಾಯಿಸಿ ಅದನ್ನು ತಲೆ ಕೂದಲಿಗೆ ಲೇಪಿಸುವುದರಿಂದ ಕೂದಲು ಫಲಫಲ ಹೊಳೆಯುತ್ತದೆ. ಚಿಕ್ಕ ಮಕ್ಕಳಿಗೆ ತಲೆಯಲ್ಲಿ ಹೇನು ಜಾಸ್ತಿ ಇರುತ್ತದೆ.
ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಕರ್ಪೂರ ಪುಡಿ ಮಾಡಿ ಹಾಕಿ ಆ ಎಣ್ಣೆಯನ್ನು ಬಿಸಿ ಮಾಡಿ ತಲೆಗೆ ಹಚ್ಚಿ ಮರುದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಿಸಿ. ಎಣ್ಣೆ ಹಚ್ಚಿದಾಗ ತಲೆ ಬಾಚಿ ಹೇನು ಹೊರಬೀಳುತ್ತದೆ. ಎಣ್ಣೆಯಿಂದ ಚೆನ್ನಾಗಿ ತಲೆ ಸ್ನಾನ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆಯ ಆರೋಗ್ಯ ದೊರಕಿದಂತಾಗುತ್ತದೆ. ವಾರಕ್ಕೆ 1 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಿರಿ. ಐರನ್, ವಿಟಮಿನ್ ಎ, ಬಿ, ಅಯೋಡಿನ್ ಎಲ್ಲವೂ ಕೂದಲಿಗೆ ಅತ್ಯವಶ್ಯಕ. ಇದರಿಂದ ಕೂದಲು ಚೆನ್ನಾಗಿ ಇರುತ್ತದೆ. ಇವುಗಳನ್ನು ಒದಗಿಸುವಂತಹ ಆಹಾರವನ್ನು ಸೇವಿಸಬೇಕು. ಬಾದಾಮಿ ಎಣ್ಣೆ ಕೂದಲಿಗೆ ತುಂಬ ಒಳ್ಳೆಯದು. ವಾರಕ್ಕೆ 1 ಬಾರಿ ತಲೆಗೆ ಮಸಾಜ್ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. 1/4 ಕಪ್ ಮೊಸರು, ಅರ್ಧ ಟೀ ಚಮಚ ಕಡಲೆ ಹಿಟ್ಟು, 1 ಟೀ ಚಮಚ ಆಲಿವ್ ಆಯಿಲ್, ಅರ್ಧ ಟೀ ಚಮಚ ನಿಂಬೆ ರಸ ಹಚ್ಚುವುದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಜೊತೆಗೆ ಉದುರುವುದು ಕಡಿಮೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ತಲೆಗೆ ಎಣ್ಣೆ ಬಳಸಿದಾಗ ಅದನ್ನೇ ಬಳಸಿದರೆ ಕೂದಲು ಕಪ್ಪಾಗಿ ಆರೋಗ್ಯಕರವಾಗಿ ಇರುತ್ತದೆ. ಹೇರ್ ಸ್ಪ್ರೇ, ಹೇರ್ ಜೆಲ್, ಹೇರ್ ಡ್ರೈ, ಕಲ್ಲರ್ ಇವುಗಳನ್ನು ಅತಿಯಾಗಿ ಉಪಯೋಗಿಸಬಾರದು. ಮೆತ್ತೆ ಪುಡಿಗೆ ಸ್ವಲ್ಪ ನೀರು ಹಾಕಿ 1 ರಾತ್ರಿ ನೆನೆಸಿ ಮರುದಿನ ಸ್ವಲ್ಪ ಮೊಸರು ಬೆರೆಸಿ ತಲೆಗೆ ಹಚ್ಚಿ ಅರ್ಧ ಗಂಟೆಯ ಬಳಿಕ ಕೂದಲು ತೊಳೆದರೆ ತಲೆಹೊಟ್ಟು ಹೋಗುವುದು, ಕೂದಲು ಬೆಳೆಯಲು ಅನುಕೂಲವಾಗುವುದಲ್ಲದೆ ದೇಹಕ್ಕೆ ತಂಪನ್ನು ನೀಡುತ್ತದೆ. ಸಿಗರೇಟು ಸೇದುವುದು, ಚಿಂತೆ ಇವೆರಡು ಕೂದಲಿನ ವೈರಿ. ಇವುಗಳಿಂದ ಕೂದಲು ಉದುರುತ್ತದೆ. ನೆಲ್ಲಿ ರುಬ್ಬಿ ಕೂದಲಿಗೆ ಲೇಪಿಸುವುದರಿಂದ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು. ಕೂದಲನ್ನು ಹರಡಿಕೊಂಡು ಬಿಸಿಲಿಗೆ ಹೋದರೆ ಕೂದಲು ಒಡೆಯುತ್ತದೆ. ರುಬ್ಬಿದ ಮೆತ್ತೆಯನ್ನು ಕೂದಲಿಗೆ ಲೇಪಿಸಿ ನಂತರ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ಮತ್ತು ಹೊಟ್ಟು ಕಡಿಮೆಯಾಗುತ್ತದೆ. 50 ಗ್ರಾಂ ಎಣ್ಣೆಗೆ 1 ಚಮಚ ಮೆತ್ತೆಯ ಪುಡಿ ಬೆರೆಸಿ ಮಸಾಜ್ ಮಾಡಿ ಹೊಟ್ಟು ಮಾಯವಾಗುತ್ತದೆ. ತಲೆ ಕೂದಲು ಸೀಳು ಸೀಳಾಗಿ ಒಣಗಿದ್ದರೆ ಮತ್ತು ಕಾಂತಿಹೀನ ಆಗಿದ್ದರೆ 1 ಮೊಟ್ಟೆಯ ಹಳದಿ ಭಾಗವನ್ನು 1 ಚಮಚ ಬಾದಾಮಿ ಎಣ್ಣೆ ಬೆರೆಸಿ ಕೂದಲಿಗೆ ಲೇಪಿಸಿ ನಂತರ ತಲೆ ತೊಳೆಯುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. 6 ಚಮಚ ನೆಲ್ಲಿಕಾಯಿ ಪುಡಿ, 4 ಚಮಚ ಮೊಸರು, 4 ಚಮಚ ನಿಂಬೆ ರಸ, 4 ಚಮಚ ಹಾಲು ಎಲ್ಲ ಬೆರೆಸಿ ಈ 3 ಮಿಶ್ರಣವನ್ನು ತಲೆಗೆ ಹಚ್ಚಿ 40 ನಿಮಿಷಗಳನ್ನು ನೆನೆಸಿ. ಇದರಿಂದ ತಲೆ ಹೊಟ್ಟು ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.